ಮಧ್ಯಪ್ರಾಚ್ಯ ಯುದ್ಧದಿಂದ ಆಯಿಲ್ ಪ್ರೈಸ್ಗಳು ಅನೇಕ ವರ್ಷಗಳಿಂದ ಸ್ಟೇಬಲ್ ಆಗಿತ್ತು. ಏಕಾಏಕಿ ಹುಚ್ಚುಚ್ಚರಂಗೆ ಮೇಲೇರೋದು ಕೆಳಗಿಳಿಯೋದು, ಮೇಲೇರೋದು ಕೆಳಗಿಳಿಯೋದು. ಇವತ್ತು ಒಂದು ದಿನಕ್ಕೆ ಒಂದು ಬ್ಯಾರೆಲ್ಗೆ $8 ಜಾಸ್ತಿ ಆಗಿದೆ. ನೆನ್ನೆ $90 ಬಂದಿತ್ತು, ಇವತ್ತು $98. ನೆನಪಿರಲಿ, ಬೇಸ್ ಪ್ರೈಸ್ ನೆನಪಿರಲಿ ನಿಮಗೆ. ಯುದ್ಧ ಶುರುವಾದಾಗ $73 ಇತ್ತು. ಯುದ್ಧ ಶುರುವಾದಾಗ $73 ಇದ್ದದ್ದು ಫೆಬ್ರವರಿ 28 ಇವರು ದಾಳಿ ಆರಂಭ ಮಾಡಿದ್ದು. ಮಾರ್ಚ್ 9ನೇ ತಾರೀಕು $119 ತನಕ ಹೋಯಿತು. ಆನಂತರ ಏಕಾಏಕಿ $85 ಇಳೀತು, ಮತ್ತು $90 ಆಗಿದ್ದು ಇವತ್ತು $98. ಯುದ್ಧ ಶುರುವಾದಾಗ $73. ಕಾರಣ 22% ಆಯಿಲ್ ಬರುವಂಥ ದಾರಿನೇ ಬಂದ್ ಮಾಡಿ ಇಟ್ಕೊಂಡಿದ್ದಾರೆ ಇರಾನ್ನವರು. ಇರಾನಿನ ಅತಿ ದೊಡ್ಡ ಶಕ್ತಿನೇ ಹಾರ್ಮುಜ್ ಜಲಸಂಧಿ, ಅದನ್ನು ಬಂದ್ ಮಾಡಿ ಇಟ್ಕೊಂಡಿದ್ದಾರೆ. 22% ಆಯಿಲ್ನ ಕೊರತೆ ಇದೆ. 119ಕ್ಕೆ ಹೋಗಿದ್ದು $85 ಯಾಕೆ ಇಳೀತು? G7 ರಾಷ್ಟ್ರಗಳ ಘೋಷಣೆ ಮಾಡೋದು, ನಮ್ಮ ಹತ್ರ ನಾವು ಇರೋ ಸ್ಟಾಕ್ ಎಲ್ಲ ಮಾರಿಬಿಡ್ತೀವಿ ನಾವು ಅಂತ. ರೇಟ್ ರಪ್ ಅಂತ ಬಿತ್ತು. ಇನ್ನೊಂದು 32 ದೇಶಗಳದೊಂದು ಒಕ್ಕೂಟ ಇದೆ, 75% ಆಯಿಲ್ ಕನ್ಸಂಪ್ಷನ್ ಮಾಡ್ತವೆ 32 ದೇಶಗಳ ಸೇರಿ. ಅವರು ಹೇಳಿದ್ರು ನಮ್ಮ ಹತ್ರ ಇರೋ ಸ್ಟಾಕ್ ನಾವು ಮಾರಿಬಿಡ್ತೀವಿ ಅಂತ. ಮಾರಿದ್ರು, ಬಿಟ್ಟರು, ಹೇಳಿಕೆ ಅಂತೂ ಕೊಟ್ಟಿದ್ರು. ನೋಡಿ, 85 ಇದ್ದದ್ದು ನಿಧಾನಕ್ಕೆ $98 ಬಂದಿದೆ. ಯುದ್ಧ ಮುಗಿಯೋ ತನಕ ಸ್ಟೆಬಲೈಸ್ ಆಗೋದಿಲ್ಲ. ಯುದ್ಧ ಮುಗಿದು ತಿಂಗಳಾನುಗಟ್ಟಲೆ ಟೈಮ್ ತಗೊಳತ್ತೆ. ಇದಕ್ಕೆ ತಿಂಗಳಾನುಗಟ್ಟಲೆ ಟೈಮ್ ತಗೊಳತ್ತೆ ಆಯಿಲ್ ಪ್ರೈಸ್ ಸ್ಟೆಬಲೈಸ್ ಆಗಬೇಕು ಅಂದರೆ. ಇರಾನ್ನವ್ರು ಹೀಗೆ ಅಕ್ಕಪಕ್ಕದ ದೇಶಗಳ ಆಯಿಲ್ ರಿಸರ್ವ್ ಮೇಲೆ ದಾಳಿ ನಡೆಸ್ತಾ ಇದ್ದರೆ ಅವರು ಮತ್ತೆ ಆ ಇನ್ಫ್ರಾಸ್ಟ್ರಕ್ಚರ್ ವಾಪಸ್ ಕಟ್ಕೊಂಡು ಅಲ್ಲಿ ಆಯಿಲ್ ಸ್ಟೋರ್ ಮಾಡಿದ ಮೇಲೆ ಎಕ್ಸ್ಪೋರ್ಟ್ ಸ್ಟಾರ್ಟ್ ಮಾಡಬೇಕು ಅವರು. ಅದಕ್ಕೆ ತಗೊಳ್ಳೋ ಟೈಮು. ಈ ಮಧ್ಯದಲ್ಲಿ ಒಂದು ಸುದ್ದಿ ಬಂತು. ನಾ ಅವಾಗಿಂದ ಹೇಳ್ತಾ ಇದ್ದೀನಿ, ವಿಪರೀತ ಸಂಭ್ರಮ ಪಡೋದು ಬೇಡ ಈಗಲೇ ಅಂತ. ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಇರಾನಿನ ವಿದೇಶಾಂಗ ಸಚಿವ ಅರಾಕ್ಚಿ ಅವರ ಜೊತೆಗೆ ಮಾತಾಡಿ ಅವ್ರನ್ನ ಒಪ್ಪಿಸ್ಬಿಟ್ಟಿದ್ದಾರೆ. ಯುದ್ಧ ಶುರುವಾದಾಗಿನಿಂದ ಇಲ್ಲಿ ತನಕ 3 ಸಲ ಮಾತಾಡಿ. ಈ ಫೋಟೋ ಹಳೇದಿದ್ದು ನೆನಪಿರಲಿ. ಹೋಗಿ ಮಾತಾಡಿದ್ರು ಅನ್ಕೋಬೇಡಿ, ಮತ್ತೆ ಖುದ್ದಾಗಿ ಭೇಟಿಯಾಗಿ ಮಾತುಕತೆ ನಡೆಸಿದ್ರು ಅಂತೆಲ್ಲ ಅನ್ಕೋಬೇಡಿ, ಹಳೆ ಫೋಟೋ ಇದು. ಮಾತುಕತೆಯ ಮೂಲಕ ಒಪ್ಪಿಸ್ಬಿಟ್ಟಿದ್ದಾರಂತೆ. ಹಾರ್ಮುಜ್ ಜಲಸಂಧಿಯಲ್ಲಿ ಭಾರತದ ಹಡಗುಗಳು ಹೋಗೋದಕ್ಕೆ ಬಿಡ್ತೀವಿ ನಾವು ಅಂತ ಒಪ್ಪಿಸ್ಬಿಟ್ಟಿದ್ದಾರಂತೆ. ಇರಾನ್ ಒಪ್ಕೊಂಡ್ಬಿಟ್ಟಿದೆಯಂತೆ ಅಂತ. ಅಲ್ಲಿಂದ ಹಡಗುಗಳು ಸುರಕ್ಷಿತವಾಗಿ ಹೊರಗೆ ಬಂದಾಗಲೇ ನಾನು ಈ ಸುದ್ದಿನ ನಂಬೋದು. ಅಟ್ಲೀಸ್ಟ್ ಇರಾನ್ ಅಧಿಕೃತವಾಗಿ ಹೇಳಿಕೆನಾರು ಕೊಡಬೇಕು, ಹೌದು ನಾವಿನ್ನು ಮುಂದೆ ಭಾರತದ ಹಡಗುಗಳನ್ನು ಬಿಡ್ತೀವಿ ಅಂತ. ಆವಾಗಲೂ ಪೂರ್ತಿ ನಂಬೋದಿಲ್ಲ. ಇರಾನ್ನಲ್ಲಿ ಯಾರ ಹೇಳಿಕೆ ನಂಬೋದು ನೀವೇ ಹೇಳಿ? ಅಕ್ಕಪಕ್ಕದ ಅಷ್ಟೂ 8 ದೇಶಗಳ ಮೇಲೆ, ಮುಸ್ಲಿಂ ದೇಶಗಳ ಮೇಲೆ ದಾಳಿ ಶುರು ಮಾಡಿದ್ರು. ಫಸ್ಟ್ ಏನಂದರು, ನಾವು ಅಮೇರಿಕದ ಸೇನಾ ನೆಲೆಗಳನ್ನು ಮಾತ್ರ ಹೊಡಿತೀವಿ ಅಂದರು. ಸೇನಾ ನೆಲೆಗಳನ್ನು ಹೊಡೆಯೋದಾದರೆ ದುಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮುಂದೆ ಯಾಕೆ ಡ್ರೋನ್ ಹಾಕಿದ್ರಿ? ಇರಾಕು, ಯುನೈಟೆಡ್ ಅರಬ್ ಎಮಿರೇಟ್ಸು, ಸೌದಿ ಅರೇಬಿಯಾ, ಯಮನ್ನು, ಅಲ್ಲಿನ ಆಯಿಲ್ ರಿಸರ್ವ್, ಆಯಿಲ್ ಟ್ಯಾಂಕ್ಗಳ ಮೇಲೆ ಯಾಕೆ ಹಾಕಿದ್ರಿ? ಅಮೇರಿಕದ ಸೇನಾ ನೆಲೆಗಳಾವು, ಅಲ್ಲಿ ಹಾಕ್ತಾ ಇದ್ದೀರಿ. ಆಮೇಲೆ ಏಕಾಏಕಿ ನಾನು ಮರ್ತೋದೆ, ನಾನು ವಿದೇಶಾಂಗ ಸಚಿವರೇ ಹೇಳಿದ್ರು ಅನಿಸುತ್ತೆ, ಇರಾನಿನ ವಿದೇಶಾಂಗ ಸಚಿವರೇ, ಇಲ್ಲ ಬೈ ಮಿಸ್ಟೇಕ್ ಆಗಿಬಿಡ್ತದು ದಾಳಿ, ವಿ ಆರ್ ಸಾರಿ, ಇನ್ನು ಮುಂದೆ ಆ ದೇಶಗಳ ಮೇಲೆ ನಾವು ದಾಳಿ ಮಾಡೋದಿಲ್ಲ. ಆ ದೇಶಗಳು ತಮ್ಮಲ್ಲಿರುವ ಅಮೇರಿಕದ ಸೇನಾ ನೆಲೆಗಳ ಮೂಲಕ ನಮ್ಮ ಮೇಲೆ ದಾಳಿ ಆಗದಂಗೆ ನೋಡ್ಕೊಳ್ಳಿ ಅಂದರು. ಅವತ್ತು ಅಂದ್ಕೊಂಡ್ವಿ ನಾವು, ಹಂಗಿದ್ರೆ ಇನ್ಮೇಲೆ ನಿಲ್ಲುತ್ತಪ್ಪ ಅಂತ. ಎಲ್ಲಿ ನಿಂತಿದೆ? ಇವತ್ತು ಮತ್ತೆ ಹೊಡೆದಿದ್ದಾರೆ. ಅಲ್ಲಿ ಒಂದು ಡಿಸಿಷನ್ ಮೇಕಿಂಗ್ ಅಥಾರಿಟಿ ಅನ್ನೋದೇ ಇಲ್ಲ ಅಂತ ಅನಿಸುತ್ತೆ. ಜೈಶಂಕರ್ ಅವರು ಮಾತಾಡಿಲ್ಲ ಅಂತ ನಾನು ಹೇಳ್ತಿಲ್ಲ, ಮಾತಾಡಿರ್ತಾರೆ. ಯಾರೂ ಒಪ್ಕೊಂಡಿಲ್ಲ ಅಂತಲೂ ಹೇಳ್ತಿಲ್ಲ, ಒಪ್ಕೊಂಡಿರ್ತಾರೆ. ಹಾರ್ಮುಜ್ ಜಲಸಂಧಿಯ ತನಕ ಸಂದೇಶ ಬರೋದು ಹೆಂಗೆ? ನಾಳೆ ದಿವಸ ಭಾರತದ ಹಡಗು ಬರ್ತಾ ಇತ್ತು, ಯಾರೋ ಹೊಡೆದ್ರಪ್ಪ, ಇಲ್ಲ ಬೈ ಮಿಸ್ಟೇಕ್, ಅದು ಗೊತ್ತಾಗಲಿಲ್ಲ ನಮಗೆ ಅಂದ್ಬಿಟ್ರೆ. ಅಂತಿಮವಾಗಿ ಹಡಗುಗಳು ಸುರಕ್ಷಿತವಾಗಿ ಅಲ್ಲಿಂದ ಹೊರಗೆ ಬಂದಾಗಲೇ ಈ ಸುದ್ದಿಯನ್ನು ನಂಬೋದು ನಾವು. ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಗ್ಜಿ ಜೊತೆಗೆ ಜೈಶಂಕರ್ ಅವರು ಮಾತುಕತೆ ನಡೆಸಿ ಒಂದು ದೊಡ್ಡ ಗೆಲುವನ್ನು, ರಾಜತಾಂತ್ರಿಕ ಗೆಲುವನ್ನು ಪಡೆದು ಬಿಟ್ಟಿದ್ದಾರೆ. ಭಾರತದ ಹಡಗುಗಳಿಗೆಲ್ಲ ಅನುಮತಿಯಂತೆ ಹಡಗುಗಳು ಇನ್ನು ಮುಂದೆ ಅಲ್ಲಿಂದ ಬಂದುಬಿಡ್ತಾವಂತೆ ಆಯಿಲ್ ತಗೊಂಡು ಅಂತ. ಯಾರು ನಂಬ್ತಿರೋ ಬಿಡ್ತಿರೋ, ನಾನಿದನ್ನು ನಂಬಕ್ಕೆ ತಯಾರಿಲ್ಲ. ಒಂದು ವಾರದಲ್ಲಿ 3 ಸಲ ಮಾತುಕತೆ ಆಗಿದೆ, ಇಲ್ಲ ಅಂತಲ್ಲ. ಪ್ರಯತ್ನ ನಡೀತಾ ಇದೆ, ಇಲ್ಲ ಅಂತಲ್ಲ. ಇನ್ನೊಂದು,
ಈ ಸುದ್ದಿ ಸ್ವಲ್ಪ ಮಟ್ಟಿಗೆ ಸತ್ಯವಾಗಿರುವ ಸಾಧ್ಯತೆ ಯಾವಾಗಿದೆ, ಯಾಕಿದೆ ನೀವು ಲೆಕ್ಕ ಹಾಕೊಳ್ಳಿ. ವಿಶಾಖಪಟ್ಟಣಂನಿಂದ ಹೊರಟಿದ್ದಂಥ ಇರಾನಿನ ಒಂದು ಯುದ್ಧ ನೌಕೆ ಚೀನಾದ ನೀರಿನಲ್ಲಿದ್ದಾಗ, ಶ್ರೀಲಂಕಾದ ದಕ್ಷಿಣಕ್ಕಿದ್ದಾಗ ಅಮೇರಿಕದ ಸಬ್ಮೆರಿನ್ ಬಂದು ಅದನ್ನು ಹೊಡಿತು. ಶ್ರೀಲಂಕಾದಿಂದ 40 ಕಿಲೋಮೀಟರ್ ದೂರದಲ್ಲಿದ್ದಾಗ ಭಾರತದಲ್ಲಿ ಭಾಳ ಚರ್ಚೆ ಆಯಿತು. ನಮ್ಮ ಅತಿಥಿಗಳಾಗಿ ಬಂದಿದ್ದರು, ಅವರು ವಾಪಸ್ ಹೋಗ್ತಾ ಇದ್ದಾಗ ಅವ್ರನ್ನ ಹೊಡೆದ್ರು, ಭಾರತ ಏನು ರೆಸ್ಪಾನ್ಸ್ ಮಾಡಲಿಲ್ಲ, ಇತ್ಯಾದಿ ಇತ್ಯಾದಿ. ಅದಾದಮೇಲೆ ನಮ್ಮ ವಿದೇಶಾಂಗ ಸಚಿವರು ಒಂದು ಹೇಳಿಕೆ ಕೊಟ್ಟರು. ಹೌದು, ಅದು ನಮ್ಮ ಜಾಗದಲ್ಲಿ ಆಗಿರಲಿಲ್ಲ, ಅವ್ರ ರಕ್ಷಣೆಗೆ ಏನೇನು ಕ್ರಮ ಬೇಕೋ ಕ್ರಮ ಕೈಗೊಂಡ್ವಿ ನಾವು. ಆದರೆ ನಮ್ಮ ಜಾಗದಲ್ಲಿದ್ದಂಥ ಇರಾನಿನ ಒಂದು ಹಡಗು ನಮಗೆ ಮನವಿ ಮಾಡಿಕೊಳ್ತು, ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ನಿಮ್ಮಲ್ಲಿ ಬಂದು ಡಾಕಿಂಗ್ ಮಾಡ್ಕೊತೀವಿ ಅಂತ. ಡಾಕಿಂಗ್ ಅಂದರೆ ನಮ್ಮ ಬಂದರಿಗೆ ಬಂದು ಲಂಗರ್ ಹಾಕ್ತೀವಿ ಅಂತ ನಾವು ಒಪ್ಪಿಗೆ ಕೊಟ್ಟಿದ್ದೀವಿ ಅವರಿಗೆ. ಅದರಲ್ಲಿದ್ದಂಥ ಯುವ ನಾವಿಕರು ನಮ್ಮಲ್ಲಿ ಅತಿಥಿಗಳಾಗಿದ್ದಾರೆ ಅಂತ ವಿದೇಶಾಂಗ ಸಚಿವರು ಹೇಳಿದ್ರು. ಅದರ ಅರ್ಥ ಒಂದು, ವಿಶಾಖಪಟ್ಟಣಂನಿಂದ ಹೊರಟಿದ್ದಂಥ ಹಡಗನ್ನು ಅಮೇರಿಕದ ಸಬ್ಮೆರಿನ್ ಹೊಡೆದಾಕಿದೆ, ಇರಾನಿನ ಹಡಗನ್ನು. ಬಟ್ ಇರಾನಿನ ಇನ್ನೊಂದು ಹಡಗಿಗೆ ನಾವು ರಕ್ಷಣೆ ಕೊಟ್ಟಿದ್ದೀವಿ. ಇಲ್ಲಿ ಕೊಚ್ಚಿನ್ ಬಂದರಿನಲ್ಲಿ ಈಗಲೂ ಇದೆ ಅದು. ಕೆಲವು ಸುದ್ದಿ ಮೂಲಗಳ ಪ್ರಕಾರ ಇರಾನಿನ 3 ಹಡಗುಗಳಿಗೆ ಭಾರತ ರಕ್ಷಣೆ ಕೊಟ್ಟಿದೆ. ಗುಡ್ ವಿಲ್ ಜೆಸ್ಚರ್, 3 ಹಡಗುಗಳಿಗೆ ರಕ್ಷಣೆ ಕೊಟ್ಟಿದೆ. ನಾವು ನಿಮ್ಮ ನೌಕಾಪಡೆ ಹಡಗುಗಳಿಗೆ ರಕ್ಷಣೆ ಕೊಟ್ಟಿದ್ದೀವಿ, ನಮ್ಮ ಹಡಗುಗಳನ್ನು ಸುರಕ್ಷಿತವಾಗಿ ನೀವು ಬಿಡಬೇಕು ಅಂತ ಭಾರತ ಇರಾನನ್ನು ಕೇಳುವುದರಲ್ಲಿ ಏನೂ ತಪ್ಪಿಲ್ಲ. ದಟ್ ಈಸ್ ವೆರಿ ಲಾಜಿಕಲ್, ವೆರಿ ಲಾಜಿಕಲ್. ಇರಾನಿನ ನೌಕಾಪಡೆ ಈಗ ಎಲ್ಲಿದೆ? ತುಂಬ ಧಾರ್ಷ್ಟ್ಯದ ಹೇಳಿಕೆ ಅನ್ನಿಸ್ತು ನನಗೆ. ಅಮೇರಿಕದ ರಕ್ಷಣಾ ಕಾರ್ಯದರ್ಶಿ ಹೇಳಿಕೆ ಭಾಳ ಧಾರ್ಷ್ಟ್ಯದಿಂದ ಹೇಳಿದ್ರು ಅವರು. ಇರಾನಿನ ನೌಕಾಪಡೆ ಈಗ ಸಮುದ್ರದ ಆಳದಲ್ಲಿದೆ ಅಂತ. ಅಂದರೆ ಹೊಡೆದಾಕ್ಬಿಟ್ಟಿದ್ದೀವಿ ನಾವು ಅವ್ರನ್ನೆಲ್ಲ ಅಂತ. ಅದು ನಿಜ ಕೂಡ ಹೌದು. ನೀವೇ ಉಳಿದಿಲ್ಲ ಇರಾನ್ ಹತ್ರ. ದೊಡ್ಡ ದೊಡ್ಡ ಯುದ್ಧ ನೌಕೆಗಳನ್ನೆಲ್ಲ ಹೊಡೆದ ಮೇಲೆ ಸಣ್ಣ ಸಣ್ಣ ಬೋಟ್ ರೀತಿ ಇರ್ತಾವಲ್ಲ, ನಮ್ಮ ಕರಾವಳಿ ಕಾವಲು ಪಡೆಯ ಬೋಟ್ಗಳ ಥರ ಇರ್ತಾವಲ್ಲ, ಅವನ್ನೂ ಹೊಡಿತಾ ಇದ್ದಾರೆ ಅಮೇರಿಕದವರು. ಅಂಥ ಟೈಮ್ನಲ್ಲಿ ಭಾರತ 1ಕ್ಕೋ 3ಕ್ಕೋ ಗೊತ್ತಿಲ್ಲ ಹಡಗುಗಳಿಗೆ ರಕ್ಷಣೆ ಅಂತೂ ಕೊಟ್ಟಿದೆ. ನಮ್ಮ ವಿದೇಶಾಂಗ ಸಚಿವರು ಹೇಳಿದ್ದು ಕೇಳಿಸ್ಕೊಳ್ಬೇಕಿದ್ರೆ ಅದನ್ನೊಂದು ಸಲ. ಎಸ್ ಜೈಶಂಕರ್ ಅವರು ಒಂದು ಸಂವಾದ ಕಾರ್ಯಕ್ರಮದಲ್ಲಿ ಹೇಳಿದ್ರು ಆ ಮಾತನ್ನು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.